ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಅಲಮೇಲ ನ್ಯೂಸ್. ಸೋಮಜಾಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಮಹೋತ್ಸವ 9ನೇ ದಿನ ದೇವಿ ಪುರಾಣ ಪಠಣ, ಅನ್ನಪ್ರಸಾದ ಹಾಗೂ ಉಡಿತುಂಬುಕೂರು ಕಾರ್ಯಕ್ರಮ ಭವ್ಯವಾಗಿ ಜರುಗು. ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಸೋಮಜಾಳ ಗ್ರಾಮದಲ್ಲಿ ಶ್ರೀ ಮಡಿವಾಳೇಶ್ವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಲಕ್ಷ್ಮೀದೇವಿ ಮಹೋತ್ಸವದ 9ನೇ ದಿನದ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಮತ್ತು ವಿಜೃಂಭಣೆಯಿಂದ ಜರುಗಿದವು. ಮಹೋತ್ಸವದ ಅಂಗವಾಗಿ 9ನೇ ದಿನ ದೇವಿ ಪುರಾಣ ಪಠಣ ನಡೆಯಿತು. ಜೊತೆಗೆ ನಿರಂತರ 9 ದಿನಗಳ ಕಾಲ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭ ಶ್ರೀಕಾಂತ ರೇವಣಸಿದ್ಧ ಕಂಬಾರ ಅವರ ಉಪಸ್ಥಿತಿಯಲ್ಲಿ ಶುಕ್ರವಾರ 200 ಮುತ್ತೈದೆಯರಿಗೆ ಉಡಿ ತುಂಬುಕೂರು ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು, ನಾಗರಿಕರು, ಮಹಿಳೆಯರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾದರು. ಇನ್ನು ದಿನಾಂಕ 2/2/2026 ರವಿವಾರ ಬೆಳಿಗ್ಗೆ 9 ಗಂಟೆಗೆ ಹೆಬ್ಬಾಳ ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ನಂತರ ಡೊಳ್ಳು ಕುಣಿತ, ಹಲಗಿ ವಾದ್ಯಗಳೊಂದಿಗೆ ಶ್ರೀ ಲಕ್ಷ್ಮೀದೇವಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಸೋಮಜಾಳ ಗ್ರಾಮದ ಬೀದಿ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಊರಿನ ಹಿರಿಯರು, ನಾಗರಿಕರು, ಮಹಿಳೆಯರು ಹಾಗೂ ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ. ವರದಿಯವರು ಶಂಕರಗೌಡ ಹಚ್ಚಡದ. ಸಮಾನ ಹಾತೆ ಇದು ಸರ್ ಮುಂದೆ ಶಿರದಲ್ಲಿ ವಸ್ತ್ರ ಕಿರೀಟವನ್ನು ಧರಿಸಿ ಹಣಿ ಮೇಲೆ ಕುಂಕುಮದ ತಿಲಕವನ್ನಿಟ್ಟು ಕೊರಳಲ್ಲಿ ಮುತ್ತಿನ ದಾಂಡವನ್ನು ಧರಿಸಿಕೊಂಡು ಬಲಗೈಯಲ್ಲಿ ಕಟಾರಿಯನ್ನು ಹಿಡಿದು ಎಡಗೈಯಲ್ಲಿ ತ್ರಿಶೂಲವನ್ನು ಹಿಡಿದು ರಾಮದ ಚವರಿ ಚಂಪಾಕಾರದಲ್ಲಿ ಬಂಗಾರದಿಂದ ಬಂಧಿಸಿ ಮಾಡಿದ ಉಂಗುರವನ್ನಿಟ್ಟು ಅದನ್ನು ನಾಸಿಕದ ಕೊನೆಯಲ್ಲಿ ಸುಸಲಾಗುತ್ತಿರುವ ಸುವರ್ಣದ ನಟ್ಟವನ್ನಿಟ್ಟು ಕಾಲಲ್ಲಿ ಪಾಯಚವನ್ನು ಧರಿಸಿ ಕಿರುಗೆಜ್ಜೆಯನ್ನು ಧರಿಸಿಕೊಂಡು ಸಭೆಯಲ್ಲಿ ಜಗದ ಮಾತೆಯ ಮಹಾಲಕ್ಷ್ಮಿ ಪಾದಕ್ಕೂ ಸಹಿತ ನಮಸ್ಕರಿಸಿ ಬಿಡೋಣ ಲಾಭನ ಸಾಕು. ನಮ್ಮ ಗವಾದ ಪದ ಹಾಲಕ್ ಬಂದು ನಾಡಿನ ಎಲ್ಲ ಶರಣರ ಸಂದರ್ಭಾತ್ಮ ಸ್ಮರಣೆ ಮಾಡಿಕೊಂಡು ಈ ನಮ್ಮ ಗವಾದ ಒಂದು ಅನುಷ್ಠಿ ಶಿವನಾಮ ಸ್ಮರಣೆ ಅಂತಾರೆ. ಸ್ವಲ್ಪ ಕ್ಷಣ ಕೂಡ ಕೂತ್ಕೊಂಡು ಇಲ್ಲ ಎಲ್ಲರೂ ಸ್ವಲ್ಪ ಈ ಗೀತಕ್ಕೆ ಏನಾದ್ರು ಮಾತಾಡಿ ಧರಿಸಿದ ಮಾದೇವಿಯವರೇ, ಇಕೋ ಈ ನಿಮ್ಮ ಪಾದರವೆಂದಕ್ಕೆ ಸಾಷ್ಟಾಂಗಗೈವೆನು. ಈ ಬಡದಾಸಿ ಮಾಡುವ ಸ್ತುತಿಗೆ ತಾವು ಸಾಕ್ಷಾತ್ ಪ್ರಸ್ತಾಪ ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಎಣೆಗೆ ಬಾರದಮ್ಮ. ಅಳೆದಮ್ಮ, ನೀನು ಕಣ್ಣು ಮುಚ್ಚಿದ ಕ್ಷಣವೇ ಈ ಜನವು ಪ್ರಳಯವಾಗುವುದು. ನೀನು ಕಣ್ಣು ತೆರೆದ ಕ್ಷಣವೇ ಈ ಜನವು ಸೃಷ್ಟಿಯಾಗುವುದು. ನೀನು ಇಂಥ ಮಹಿಮಾಂತರ ದಯಾದಾಕ್ಷಿಣಿಯಾಗಿ ನಮಗೆ ಬಂದ ಅಪದ್ದವನ್ನು ದೂರ ಮಾಡಿ ಆ ನೀಚ ರಕ್ತದ ಕುಲ ಕೋಟಿ ಅಂಶವನ್ನು ನಾಶ ಮಾಡಿ ಆ ಸುಮ್ಮನ ಮಾತು ಕೇಳಿ ಚಂಡ ಮುಂಡ ರಕ್ತರು ನನ್ನ ಗಂಡನ ಸೆರೆ ಹಿಡಿದು ಚಂದ್ರನ ಬೇರೆ ಬಂದಿ ಕಾಣೆಯಲ್ಲಿ ಹಾಕಿ ಕಾವಲಿಟ್ಟು ತಮ್ಮ ಮನಸ್ಸು
ಈಗಲ ಅಗದಿಯ ಆರಂಭವಾಗಿ ತೋರಿತು. ತಮ್ಮ ಮೇಳವೊಂದರ ಬೆಟ್ಟ ಸಭಾಮಂಟಪಕ್ಕೆ ಬಂದ ಕಾರಣವೇನ ತಾಯಿ ಪುಣ್ಯದೇವಿ ಎಂದು ಕೇಳಿದರು. ಸಾರಥಿ ಅಮ್ಮ ಜನನಿ ಈ ಸಭಾ ಮಂದಿರಕ್ಕೆ ವಿಜಯ ಮಾಡಿದ ಕಾರಣವೆಂದರೆ ಹಾಗೆ ಕೇಳಿದ್ವಿ. ಇಂದಿನ ದಿವಸ ಕೈಲಾಸ ಸಭಾ ಮಂದಿರ ಒಂದದೊಳಗೆ ಇರುವ ಕಾಲದಲ್ಲಿ ಏನಾಗ್ತದೆ ಅಮರವತಿ ಸುರ ಕಂದಿರುವ ಪತಿಯಾದ ಇಂದ್ರ ಮತ್ತು ಶಚಿದೇವಿಯರು ಬಹು ಸಂತಾಪದಿಂದ ಎನ್ನನ್ನು ಭಜಿಸುವುದಕ್ಕೆ ಭಕ್ತರ ಅರಿಚಿತವಾಗಿ ಭಜಿ ಪರಿನು ಬಾಧಿಸುವ ಕೂಜನರನ್ನು ಪಚ್ಚರಿಸುವ ಕಟಾರದಿಂದ ಇರಿದು ಸೂಲದಿಂದ ಬಿಗಿದು ಅವರು ರುಂಡಮ್ಮ ಕಡಿದು ಬಂದ ದುರಿತ ನಿವಾರಣೆ ಮಾಡೋಗೋಸ್ಕರ ಇಲ್ಲಿಗೆ ಬರೋಣವಾಯ್ತು. ಭವಾನಿ ಮಾತಾ ಕಿ ಚಾಮುಂಡೇಶ್ವರಿ ಮಾತಾ ಕಿ ಶಿವಸಾಂಬಜೆ ನಮಃ ಪಾರ್ವದೇಶ್ವರ ಹರ. ಎಲ್ಲರೂ ಬಾಜು ಭಾಳ ಮಂದಿ ನಿಂತಿರಬೇಡ್ರಿ. ಬಾಜು ಎಲ್ಲ ಸರ್ ಎಲ್ಲರೂ ನೋಡಾವೆ. ಎಲ್ಲರೂ ಬಾಜು ರೇಪಿ ಸರ್ ಬಾಜು ಈ ಕಂಬಗಳು ಕಾಣಿಸೋದು ಕಂಬಗಳು ಕೂಡ ಎಲ್ಲರೂ ಮೊದಲ ಅವರು ಬರ್ರಿ ಮನೆಯವ್ರು ಯಾರು ಮಾಡುವ ಉದಯ ಬರ್ರಿ ಅವರು ಬಾಜು ತೆಳಕೂಡಂದ್ರೆ ತೆಳಕೂಡ್ರಿ ನೀವು ಹಂಗೆ ಹುಡಿ ತುಂಬ್ರೆ ನಿಮ್ಗೆಲ್ಲ ಅಲ್ಲಿ ಇಲ್ಲಿ ತೆಳಗಾಯ್ತು ನೀವು ಕರ್ಕೊಂಡು ಅದು ನೀವು ತುಂಬ ಹಂಗೆ ಅದು ಬಿಡ್ರೆ ದೇವಿ ಮಾಡೋರು ಮಾಡ್ತಾರೆ ಗೌರತಿ ಈಗ